ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ ಜನರೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತೆ: ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವರಾಗಿರಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಓ ಜನರೇ, ಪ್ರಿಯರೇ, ಈ ಕಾಲದಲ್ಲಿ ಎಲ್ಲ ಕಡೆಗಳಲ್ಲಿ ಪ್ರೀತಿ ಬಹಳ ಮಟ್ಟಕ್ಕೆ ಕಡಿಮೆ ಆಗ್ಬಿಟ್ಟಿದೆ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಅವ್ರೇನು ಹೇಳ್ತಾರಂದರೆ, ಅಂತ್ಯದ ದಿನಗಳಲ್ಲಿ ಬಹು ಜನರ ಪ್ರೀತಿ ತಣ್ಣಗಾಗಿ ಹೋಗುತ್ತೆ ಎಂದು ಹೇಳಿದ ಪ್ರಕಾರವಾಗಿ ಯೇಸು ಸ್ವಾಮಿಯ ಮಾತುಗಳು ಈ ಕೊನೆ ಕಾಲದಲ್ಲಿ ಎಲ್ಲ ಕಡೆ ನೆರವೇರಿಕೊಂಡಿದೆ. ಎಲ್ಲಿ ನೋಡಿದ್ರೂ ಇವತ್ತು ಪ್ರೀತಿನೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಸಭೆಗಳಲ್ಲಿ ಪ್ರೀತಿ ಇಲ್ಲ, ಜನರ ಮಧ್ಯದಲ್ಲಿ ಪ್ರೀತಿ ಇಲ್ಲ, ಕುಟುಂಬಗಳಲ್ಲಿ ಪ್ರೀತಿ ಇಲ್ಲ, ಕುಟುಂಬಗಳ ಮಧ್ಯದಲ್ಲಿ ಪ್ರೀತಿ ಇಲ್ಲ, ಸ್ನೇಹಿತರುಗಳ ಮಧ್ಯದಲ್ಲಿ ಪ್ರೀತಿ ಇಲ್ಲ, ಸರ್ಕಾರಗಳ ಮಧ್ಯದಲ್ಲಿ ಪ್ರೀತಿ ಇಲ್ಲ, ಇಲ್ವಾ, ಕೆಲಸ ಕಾರ್ಯ ಮಾಡೋ ಸ್ಥಳಗಳಲ್ಲಿ ಪ್ರೀತಿ ಇಲ್ಲ. ಎಲ್ಲ ಕಡೆಗಳಲ್ಲಿ ಒಂದು ನಿಜವಾದ ಪ್ರೀತಿ, ಒಂದು ಒಳ್ಳೆಯ ಶುದ್ಧವಾದ ಪ್ರೀತಿಯನ್ನು ಇವತ್ತು ನಾವಿಲ್ಲಿ ನೋಡೋಕ್ಕಾಗಿಲ್ಲ. ಅದಕ್ಕಿಂತ ಪ್ರೀತಿಗಳು ಯಾವ ರೀತಿಯಾಗಿ ಬದಲಾಗ್ತಾ ಇದೆ ಅಂದರೆ, ಕೋಪ, ದೇಶ, ಹಗೆತನ, ಅಸೂಯೆ, ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಕೇಡುಗಳು ಉಂಟಾಗಿಕೊಂಡಿದ್ದಾವೆ. ಆದರೆ ಯೇಸು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸುವರಾಗಿರಬೇಕು. ಅದೇ ನಾನು ಕೊಡುವಂಥ ಆಜ್ಞೆಯಾಗಿದೆ. ನೋಡ್ರಿ, ಒಬ್ಬರನ್ನೊಬ್ಬರನ್ನ ಪ್ರೀತಿಸಬೇಕನ್ನೋದು ದೇವರ ಕಟ್ಟಳೆ. ಈ ಕಟ್ಟಳೆಗಳನ್ನು ನಾವು ಮೀರುವುದು ಬಹಳ ಪಾಪವಾಗಿರುತ್ತೆ. ದೇವರ ಆಜ್ಞೆ ಮೀರಬಾರ್ದು. ಹಾಗಾಗಿ ದೇವ್ರ ವಾಕ್ಯ ಏನು ಹೇಳುತ್ತೋ ಅದನ್ನೇ ಅನೇಕರು ಫಾಲೋ ಮಾಡಬೇಕು. ಪ್ರತಿಯೊಬ್ಬರು ಏನು ಮಾಡಬೇಕು? ಯೇಸು ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ಒಬ್ಬರನ್ನೊಬ್ಬರನ್ನ ಪ್ರೀತಿಸುವರಾಗಿರಬೇಕು. ಆ ಪ್ರೀತಿಯನ್ನು ಕಾರ್ಯರೂಪದಲ್ಲಿ ನಾವೆಲ್ಲರಿಗೂ ತೋರಿಸಬೇಕು. ಯೇಸುವಿನ ಪ್ರೀತಿ ಮಹಾ ದೊಡ್ಡ ಪ್ರೀತಿ. ಕಲ್ವಾರಿ ಶಿಲುವೆಯ ಮೇಲೆ ಅವರು ತೋರಿಸಿದ ಆ ಪ್ರೀತಿ ನೋಡ್ರಿ, ಎಷ್ಟು ಅಪಾರವಾದ ಒಂದು ಪ್ರೀತಿ. ರಕ್ತವನ್ನು ಚೆಲ್ಲಿ, ಪ್ರಾಣವನ್ನು ಕೊಟ್ಟು, ದೇಹವನ್ನು ಅರಿದು, ಈ ರೀತಿಯಾಗಿ ಜಗತ್ತಿಗೆ ದೇವರು ತೋರಿಸಿರುವಂಥ ಪ್ರೀತಿ ಎಷ್ಟೊಂದು ಅಪಾರವಾದದ್ದು. ಆ ಪ್ರೀತಿಗೆ ಯಾರೂ ಸಾಟಿನೂ ಇಲ್ಲ, ಬದಲು ಕೊಡೋಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಯೇಸು ಹೇಳಿದ ಹಾಗೆ ಒಬ್ಬರನ್ನೊಬ್ಬರು ಪ್ರೀತಿಸ್ರಿ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಇರಬೇಕು, ತಂದೆ ತಾಯಿಗಳ ಮಧ್ಯದಲ್ಲಿ ಪ್ರೀತಿ ಇರಬೇಕು, ಅಣ್ಣ ತಮ್ಮ ಅಕ್ಕ ತಂಗಿಗಳ ಮಧ್ಯದಲ್ಲಿ ಪ್ರೀತಿ ಇರಬೇಕು, ಸಂಬಂಧಿಕರುಗಳ ಮಧ್ಯದಲ್ಲಿ ಪ್ರೀತಿ ಇರಬೇಕು, ಸ್ನೇಹಿತರುಗಳ ಮಧ್ಯದಲ್ಲಿ ಪ್ರೀತಿ ಇರಬೇಕು, ಎಲ್ಲ ಕಡೆಗಳಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಸಮಾಧಾನ ಇರುತ್ತೆ. ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಏಕ ಮನಸ್ಸಿರುತ್ತೆ. ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಗೌರವ ಇರುತ್ತೆ. ಪ್ರೀತಿ ಎಲ್ಲಿರುತ್ತದೋ ದೇವರು ಅಲ್ಲೇ ಇರ್ತಾನೆ ಮಕ್ಕಳೇ. ಹಲ್ಲೆಲೂಯಾ. ಹೀಗಾಗಿ ಪ್ರೀತಿಸೋದನ್ನು ಅಧಿಕಪಡಿಸಬೇಕೇ ಹೊರತು ಈ ಕೊನೆ ಕಾಲದಲ್ಲಿ ಅದರಲ್ಲಿ ನಾವು ತಣ್ಣಗಾಗಿ ಹೋಗಬಾರದು. ನಾವು ನೋಡ್ತೀವಿ ವೇದ ವಾಕ್ಯದಲ್ಲಿ, ತನ್ನ ಸಹೋದರರನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆಂದು ಯೋಹನ ಪತ್ರಿಕೆ 3:15ನೇ ವಚನದಲ್ಲಿ ನಾವು ಓದುತ್ತೇವೆ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರ. ನೋಡಿದ್ರ, ಸಹೋದರನ ನಾವು ದ್ವೇಷಿಸುವುದಾದರೆ ದೇವರ ದೃಷ್ಟಿಯಲ್ಲಿ ನಾವು ಏನಾಗಿರ್ತೀವಿ ಅಂತೆ? ಕೊಲೆ ಮಾಡುವವರಾಗಿ ನಾವು ಇರ್ತೀವಿ. ಈ ರೀತಿಯಾಗಿ ನಾವು ದ್ವೇಷಿಸಿದ್ರೆ ಕೊಲೆಗೆ ಸಮಾನನಾಗಿ ದೇವರು ಅದನ್ನು ನೋಡ್ತಾ ಇರ್ತಾನೆ. ನಂತರ ಇವರು ಕೊಲೆಗಾರಗಳಾಗಿ ಉಳಿದುಕೊಳ್ಳುತ್ತಾರೆ. ಇವರು ನಿತ್ಯ ರಾಜ್ಯದಲ್ಲಿ ಹೋಗಿ ಸೇರಲು ಸಾಧ್ಯನಾ? ದೇವ್ರ ಮುಂದೆ ನಿಲ್ಲಲು ಸಾಧ್ಯನಾ? ಕೊಲೆ ಮಾಡೋರು ನರಕಕ್ಕೆ ಹೋಗ್ತಾರೆಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಕೊಲೆ ಮಾಡದೆ ಹೋದರೂ ಅದರ ದ್ವೇಷಿಸುವುದೇ ಕೊಲೆಗೆ ಸಮ ಅಂದ್ಬಿಟ್ಟು ದೇವರು ಹೇಳ್ತಾ ಇದ್ದಾನಲ್ವಾ. ಹಾಗಾಗಿ ತನ್ನ ಸಹೋದರಗಳನ್ನ ಏನು ಮಾಡಬೇಕು? ಪ್ರೀತಿಸುವರಾಗಿರಬೇಕು. ದ್ವೇಷಿಸಿದರೆ ಅವನು ಕೊಲೆಗಾರನಾಗ್ತಾನೆ. ಹಲ್ಲೆಲೂಯಾ. ಮತ್ತೊಂದು ವಾಕ್ಯ ಹೇಳುತ್ತೆ, ತನ್ನ ಸಹೋದರನ ದ್ವೇಷಿಸುವನು ಸುಳ್ಳುಗಾರನಾಗಿರುತ್ತಾನೆ. ಯೋಹನ ಪತ್ರಿಕೆ 4:20ನೇ ವಚನ ಹೇಳುತ್ತೆ, ತನ್ನ ಸಹೋದರನ ದ್ವೇಷಿಸುವನು ಸುಳ್ಳುಗಾರ. ಕಣ್ಣಿಗೆ ಕಾಣುವಂಥ ಸಹೋದರನ ಪ್ರೀತಿ ಮಾಡದೇ ಇರುವವನು ಕಾಣದೇ ಇರೋ ದೇವನ ಹೇಗೆ ಪ್ರೀತಿಸನು? ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ನಾವು
ದ್ವೇಷಿಸುವುದಾದರೆ ದೇವರ ದೃಷ್ಟಿಯಲ್ಲಿ ಸುಳ್ಳುಗಾರರಾಗ್ತೀವಿ, ದ್ವೇಷಿಸುವುದಾದರೆ ದೇವರ ದೃಷ್ಟಿಯಲ್ಲಿ ಕೊಲೆಗಾರರಾಗ್ತೀವಿ, ಮರಣದಲ್ಲಿದ್ದೀವಿ, ಕತ್ಲೆ ಒಳಗಡೆ ಇದ್ದೀವಿ ಎಂದು ವಾಕ್ಯ ಹೇಳುತ್ತೆ. ಹಾಗಾಗಿ ಕೊನೆ ಕಾಲದಲ್ಲಿ ಯಾರೊಬ್ಬರನ್ನ ಏನು ಮಾಡಬಾರ್ದು, ದ್ವೇಷಿಸಬಾರ್ದು, ಹಗೆತನ ಮಾಡಬಾರ್ದು, ಸಿಟ್ಟುಗೊಳ್ಳಬಾರ್ದು, ಕೋಪಗೊಳ್ಳಬಾರ್ದು ಅಲ್ವಾ. ಯಾರ ಮೇಲೆ ಈ ರೀತಿಯಾಗಿ ನಾವು ಉರಿದು ಬೀಳದ ಹಾಗೆ ನಾವು ದೇವರಿಗೆ ಭಯಪಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ದೇವರ ವಾಕ್ಯದ ಅನುಸಾರವಾಗಿ ಒಬ್ಬರಿಗೊಬ್ಬರು ಪ್ರೀತಿ ಉಳ್ಳವರಾಗಿ ನಾವು ಜೀವಿಸುವುದಾದರೆ ನಮ್ಮ ಮಧ್ಯದಲ್ಲಿ ದೇವರು ಇರ್ತಾನೆ. ದೇವರ ಆಶೀರ್ವಾದಗಳು ನಮ್ಮ ಮೇಲೆ ಇರುತ್ತೆ. ನಾವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ದೇವರ ಕೃಪೆ ಇರುತ್ತೆ. ಎಲ್ಲ ಸಮಯದಲ್ಲಿ ದೇವರು ಅಂಥವ್ರನ್ನ ಬಹಳವಾಗಿ ಆಶೀರ್ವದಿಸಲು ಅವರ ಸಂಗಡ ಇರುವನಾಗಿರ್ತಾನೆ. ಹಾಲೆಲೂಯಾ. ಹಾಗಾಗಿ ಪ್ರೀತಿ ಇಲ್ಲದ ಜಾಗದಲ್ಲಿ ಕೋಪ ಇರುತ್ತೆ, ದ್ವೇಷ ಇರುತ್ತೆ, ಹಗೆತನ ಇರುತ್ತೆ, ಸಿಟ್ಟಿರುತ್ತೆ, ಜಗಳ ಇರುತ್ತೆ, ಒಡೆದಾಟ ಇರುತ್ತೆ. ಲಾಸ್ಟ್ಗೆ ಎಷ್ಟೋ ಭಯಂಕರವಾಗಿ ಕೊಲೆಗಳಾಗಿ ಪ್ರಾಣನೇ ಕಳ್ಕೊಳ್ಳೋರಾಗಿರ್ತಾರೆ. ಕಾರಣ ಏನಿಲ್ಲ, ಪ್ರೀತಿ ಇಲ್ಲ. ಪ್ರೀತಿ ಬಹು ಪಾಪಗಳನ್ನು ಮುಚ್ಚುತ್ತೆ ಎಂದು ಬರೆಯಲ್ಪಟ್ಟಿದೆ. ಪ್ರೀತಿ ಎಲ್ಲವನ್ನು ಸಹಿಸುತ್ತೆ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ದೇವ ಮಕ್ಕಳೇ, ಈ ಕೊನೆ ಕಾಲದಲ್ಲಿ ಕ್ರಿಸ್ತನನ್ನು ಅಧಿಕವಾಗಿ ಪ್ರೀತಿಸಿರಿ. ಕ್ರಿಸ್ತನನ್ನು ನಾವು ಪ್ರೀತಿಸುವಾಗೆ ದೇವರ ಪ್ರೀತಿ ಪರಿಶುದ್ಧಾತ್ಮನ ಮೂಲಕವಾಗಿ ಅವರ ಹೃದಯಗಳಲ್ಲಿ ಇಳಿದು ಬರುತ್ತೆ. ಅವರ ಹೃದಯಗಳಲ್ಲಿ ಕ್ರಿಸ್ತನ ಪ್ರೀತಿ ಇಳಿದು ಬರುವಾಗೆ ಅವರು ಯೇಸು ಯಾವ ರೀತಿಯಾಗಿ ಲೋಕದಲ್ಲಿ ಎಲ್ಲರನ್ನ ಪ್ರೀತಿಸಿದ ಹಾಗೆ ಎಲ್ಲರನ್ನ ಪ್ರೀತಿಸಿ ಕ್ಷಮಿಸಿ ಆಶೀರ್ವದಿಸಿದ ಹಾಗೆ ಆ ಪ್ರೀತಿ ನಿಮ್ಮ ಹೃದಯಗಳಲ್ಲಿ ಇಳಿದು ಬಂದರೆ ನೀವು ಸಹ ಪ್ರತಿಯೊಬ್ಬರನ್ನ ಏನು ಮಾಡ್ತೀರಾ, ಪ್ರೀತಿಸುವರಾಗಿರ್ತೀರಾ, ಕ್ಷಮಿಸುವರಾಗಿರ್ತೀರಾ, ಸಮಾಧಾನ ಪಡಿಸುವರಾಗಿರ್ತೀರಾ, ಸಹಾಯ ಮಾಡುವರಾಗಿರ್ತೀರಾ, ಅವ್ರಿಗಾಗಿ ಪ್ರಾರ್ಥಿಸುವರಾಗಿರ್ತೀರಾ, ಅವ್ರಿಗೆ ದೇವರ ಬಗ್ಗೆ ಮಾರ್ಗಗಳನ್ನು ತೋರಿಸುವರಾಗಿರ್ತೀರ. ಹೀಗಾಗಿ ಬಲಪಡಿಸುವರಾಗಿ ನೀವು ಕಾಣಿಸಿಕೊಳ್ಳುತ್ತೀರಾ. ಹಾಗಾಗಿ ದೇವರು ಯೇಸು ಹೇಳ್ತಾರೆ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಒಬ್ಬರಿಗೊಬ್ಬರು ಪ್ರೀತಿ ಮಾಡುವರಾಗಿರಬೇಕು, ಇದೇ ನಾನು ಕೊಡುವಂಥ ಆಜ್ಞೆಯಾಗಿದೆ ಎಂದು ಯೇಸು ಸ್ವಾಮಿ ಹೇಳಿದ್ದಾರೆ. ಖಂಡಿತವಾಗಿ ಪ್ರತಿಯೊಬ್ಬರು ಈ ವಾಕ್ಯನ ನಾವು ಅನುಸರಿಸಲೇಬೇಕು. ಒಂದು ವೇಳೆ ಈ ವಾಕ್ಯವನ್ನು ನಾವು ಅನುಸರಿಸದೆ ನಾವು ಈ ಕಟ್ಟಳೆಗಳನ್ನು ಮೀರುವುದಾದರೆ ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ. ಹಾಲೆಲೂಯಾ. ಹಾಗಾಗಿ ಎಲ್ಲ ದೇವಜನರೇ ಎಲ್ಲರನ್ನ ಪ್ರೀತಿಸ್ರಿ. ನಿಮ್ಗೆ ಎಷ್ಟೇ ಕಷ್ಟಗಳಿದ್ರು, ಶೋಧನೆಗಳಿದ್ರು, ಯಾರು ಏನೇನು ನಿಂದಿಸಿದ್ರು, ಅವಮಾನಿಸಿದ್ರು, ನಿಮ್ಮ ಮೇಲೆ ಕೆಟ್ಟದಾಗಿ ಕಾರ್ಯಗಳನ್ನು ಚಾಡಿಗಳನ್ನು ಹೇಳಿದರು, ಅದರ ಮಧ್ಯದಲ್ಲಿ ಕ್ರಿಸ್ತನ ಪ್ರೀತಿಯನ್ನು ನೀವೆಲ್ಲರಿಗೂ ತೋರಿಸಬೇಕು. ಆಗಲೇ ಎಲ್ಲರೂ ಆ ದೇವರನ್ನು ಅರಿತುಕೊಳ್ಳಲು ಸಾಧ್ಯ, ಮತ್ತು ಅವರ ಬಳಿಗೆ ಬರಲು ಸಾಧ್ಯ, ಅವರು ರಕ್ಷಿಸಲ್ಪಡಲು ಸಾಧ್ಯ. ಅವರು ದೇವರನ್ನು ಕೊಂಡಾಡಲು ನಿಮ್ಮ ಮೂಲಕವಾಗಿ ದೇವರು ಅನೇಕ ಮಾರ್ಗಗಳನ್ನು ತೆರೆದು ಅವರುಗಳನ್ನು ಆಶೀರ್ವದಿಸಿ ನಿಮಗೊಂದು ದೊಡ್ಡ ಪ್ರತಿಫಲ ಆಶೀರ್ವಾದಗಳನ್ನ ದೇವರು ಕೊಡುವನಾಗಿರ್ತಾನೆ. ಹಾಲೆಲೂಯಾ. ಪ್ರೀತಿ ಮಾಡುವರು ದೇವರಿಂದ ಹುಟ್ಟಿರ್ತಾರೆ, ದೇವರು ಅವರಲ್ಲಿ ನೆಲೆಗೊಂಡಿರ್ತಾರೆ, ಅವರು ದೇವರಲ್ಲಿ ನೆಲೆಗೊಂಡಿರ್ತಾರೆ ಎಂದು ವೇದವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ಪ್ರತಿಯೊಬ್ಬರು ಪ್ರೀತಿ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಒಂದು ವೇಳೆ ಅಯ್ಯೋ ಆ ಪ್ರೀತಿ ನನ್ನಲ್ಲಿ ಇಲ್ಲವೇ ಎಂದು ಒಂದು ವೇಳೆ ಹೋದರೆ ಯೇಸು ಸ್ವಾಮಿನ ನೋಡಿ ಕೇಳ್ರಿ, ಯೇಸುವೆ ಆ ಪ್ರೀತಿ ನನ್ನ ಹೃದಯದಲ್ಲಿ ಸುರಿಸ್ರಿ. ನಿಮ್ಮ ಹಾಗೆ ನಾನು ಎಲ್ಲರನ್ನ ಪ್ರೀತಿಸುವ ಹಾಗೆ ನನಗೂ ಆ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ಸುರಿಸಿ ನಾನು ಎಲ್ಲರನ್ನ ಪ್ರೀತಿಸುವ ಹಾಗೆ ನನಗೆ ಸಹಾಯ ಮಾಡಿರಿ ಅಂದ್ಬಿಟ್ಟು ಕೇಳ್ರಿ. ಏಸಪ್ಪ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲ ಹೃದಯಗಳಲ್ಲಿ ಆ ಪ್ರೀತಿಯನ್ನು ಸುರಿಸುತ್ತಾನೆ. ದೇವರ ವಾಕ್ಯವನ್ನು ಓದ್ರಿ, ಧ್ಯಾನಿಸ್ರಿ, ನಿಮ್ಮಲ್ಲಿ ಪ್ರೀತಿ ಉಂಟಾಗುತ್ತೆ. ಈ ಪ್ರೀತಿ ಮೂಲಕವಾಗಿ ನೀವೇನು ಬೇಕಾದರೂ ಜಯಿಸ್ತೀರಾ, ಏನು ಬೇಕಾದರೂ ಸಾಧಿಸ್ತೀರಾ, ಏನು ಬೇಕಾದರೂ ನೀನು ಮಾಡಿ ಮುಗಿಸಲು ಪ್ರೀತಿಯೇ ದೊಡ್ಡ ಅಸ್ತ್ರವಾಗಿದೆ, ಪ್ರೀತಿಯೇ ದೊಡ್ಡ ಆಯುಧವಾಗಿದೆ. ಯೇಸು ಸಿಲುವೆ ಮೇಲೆ ತೋರಿಸಿದ ಪ್ರೀತಿಗೆ ಇವತ್ತು ಇಡೀ ಲೋಕವೇ ಯೇಸುವನ್ನು ದೇವರೆಂದು ಆರಾಧಿಸಿ ಕೊಂಡಾಡುವರಾಗಿದ್ದಾರೆ. ನೀವು ಯೇಸುವಿನ ಪ್ರೀತಿ ಎಲ್ಲರಿಗೂ ತೋರಿಸಿದರೆ ನಿಮ್ಮನ್ನು ಅನೇಕರು ಗೌರವಿಸ್ತಾರೆ, ನಿಮ್ಮ ಮಾತಿಗೆ ವಿಧೇಯರಾಗ್ತಾರೆ, ನಿಮ್ಮನ್ನು ಹಿಂಬಾಲಿಸಿ ದೇವರ ಬಳಿಗೆ ಬರುವರಾಗಿರ್ತಾರೆ, ಮತ್ತು ದೇವರಲ್ಲಿ ನೀವು ನೆಲೆಗೊಂಡಿರ್ತೀರ. ಕ್ರಿಸ್ತನ ಪ್ರೀತಿ ಈ ರೀತಿಯಾಗಿ ನಿಮ್ಮನ್ನು ನಡೆಸುತ್ತೆ.
ದೇವರು ನಿಮಗೆ ಸಹಾಯ ಮಾಡಲಿ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ಸಣ್ಣ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವರೇ, ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳನ್ನ ನೀನು ಆಶೀರ್ವದಿಸ್ರಿ. ಎಲ್ಲ ಕಡೆ ಪ್ರೀತಿ ಬೇಕಪ್ಪ. ಆ ಪ್ರೀತಿಯ ರಸವನ್ನು ಎಲ್ಲ ಮಕ್ಕಳ ಹೃದಯಗಳಲ್ಲಿ ಸುರಿಸ್ಬಿಡ್ರಿ. ಎಲ್ಲ ಕುಟುಂಬಗಳಲ್ಲಿ ಪ್ರೀತಿ ಇರಬೇಕು, ಜನಗಳಲ್ಲಿ ಪ್ರೀತಿ ಇರಬೇಕು ಅಪ್ಪ. ಎಲ್ಲ ಕಡೆಗಳಲ್ಲಿ ನಿನ್ನ ಪ್ರೀತಿ ಕಾಣಬೇಕಪ್ಪ. ಈ ಪ್ರೀತಿಗೆ ಪ್ರತಿರೂಪಗಳಾಗಿ ಸ್ವಾಮಿ ನಿನ್ನ ಮಕ್ಕಳು ಎಲ್ಲರಿಗೂ ಆಶೀರ್ವಾದವಾಗಿ ನಿಲ್ಲೋಕ್ಕೆ ಸಹಾಯ ಮಾಡಿರಿ. ಒಬ್ಬೊಬ್ಬರನ್ನ ಆಶೀರ್ವದಿಸಿ ಅದ್ಭುತವಾಗಿ ನಡೆಸಿರಿ. ಪ್ರಾರ್ಥನೆ ಕೇಳಾಗೆ ಮಾಡಿದಗಾಗಿ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರತ್ತೆ ಎಲ್ಲ ಜನರ ದೇವರು ನಿಮ್ಮನ್ನು ಆಶೀರ್ವದಿಸರಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.